ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಶುರುವಾಗಿದೆಯಾ ಒಗ್ಗಟ್ಟಿನ ಕೊರತೆ? ಈ ಪ್ರಶ್ನೆ ಎದ್ದಿದೆ. ಈಗ ಒಗ್ಗಟ್ಟಿನ ಕೊರತೆ ಏನಾದರೂ ಶುರುವಾಗಿದೆಯಾ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಅನ್ನೋದು ದೇವೇಗೌಡರ ಆಯ್ಕೆ ವಿಚಾರದಲ್ಲಿ ರಾಜ್ಯ ನಾಯಕರಲ್ಲೇ ಚರ್ಚೆ ಆಗಿರಲಿಲ್ವಂತೆ. ಯಾವುದಕ್ಕೆ? ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಮಾಡೋ ಅಂತ ಸೀಟ್ ಇತ್ತಲ್ಲ, ಅಲ್ಲಿ ಬಿಜೆಪಿ ಜೆಡಿಎಸ್ ರಾಜ್ಯ ನಾಯಕರಲ್ಲಿ ಆಯ್ಕೆ ವಿಚಾರದಲ್ಲೇ ಗೊಂದಲ. ಕಿಂಗ್ ಮೇಕರ್ ಆಗಿ ನಿರ್ಧಾರ ತೆಗೆದುಕೊಂಡಿದ್ದಂಥ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಹಳೆ ಮೈಸೂರು ಭಾಗದಲ್ಲಿ ಕ್ಷೇತ್ರ ಮಿಸ್ ಆಗುವಂಥ ಆತಂಕ ಈಗ ಶುರುವಾಗಿದೆ. ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡದಿದ್ರೆ ಬಿಜೆಪಿಗೆ ನಷ್ಟನಾ? ಈ ಪ್ರಶ್ನೆ ಕೂಡ ಇದ್ರೆ ಇದಕ್ಕೆ ಉತ್ತರ ಹುಡುಕೋಬೇಕಾಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಏನಾದರೂ ನಷ್ಟ ಉಂಟಾಗುತ್ತಾ? ಬಿಜೆಪಿ ನಾಯಕರಿಗೆ ಒಕ್ಕಲಿಗ ಸಮುದಾಯದ ವೋಟ್ ಕೈತಪ್ಪಿ ಹೋಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ನೋಡಿ, ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಬಟ್ ದೇವೇಗೌಡರನ್ನ ಪರಿಗಣಿಸದೇ ಇದ್ದಿದ್ದು ಯಾಕೆ? ಹಾಗಾದ್ರೆ ಮೈತ್ರಿನಲ್ಲೇ ಶುರುವಾಗಿದೆಯಾ ಗೊಂದಲ ಅನ್ನೋ ಪ್ರಶ್ನೆ ಎದ್ದಿರುವಂಥದ್ದು ಗಣಪತಿ. ಮಧುಸೂದನ್, ನಾವು ಆರಂಭದಲ್ಲಿ ಏನು ಅನ್ಕೊಂಡಿವಿ ಅಂತಂದರೆ ರಾಜ್ಯ ಬಿಜೆಪಿ ನಾಯಕರು ಜೊತೆಗೆ ರಾಜ್ಯ JDS ನಾಯಕರು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅಂತ. ಯಾವ ವಿಚಾರಕ್ಕೆ? ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸುವಂಥ ವಿಚಾರದಲ್ಲಿ ಈ ಇಬ್ಬರು ನಾಯಕರು ತೀರ್ಮಾನ ಮಾಡಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ ಅಂತ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿತ್ತು. ಆದರೆ ಅದು ಯಾವುದು ವಿಚಾರಗಳು ಚರ್ಚೆ ಆಗಿಲ್ಲ. JDS ನಾಯಕರು ಯಾವ ಮಟ್ಟದಲ್ಲಿದ್ದಾರೆ ಅಂತಂದರೆ ದೇವೇಗೌಡರು ಹಿರಿಯ ನಾಯಕರು, BJP ನಾಯಕರೇ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವರಿದ್ರು. BJP ನಾಯಕರು ಹೇಗಿದ್ರು ಅಂತಂದರೆ, ನೋಡಿ, ರಾಜ್ಯಸಭೆಗೆ ಕಳಿಸ್ಬೇಕಂತಂದರೆ JDS ಬಳಿ ಅಷ್ಟೊಂದು ಮತಗಳಿಲ್ಲ, ಅಂದರೆ ವಿಧಾನಸಭೆಯಿಂದ ಆಯ್ಕೆ ಆಗುವಂಥ ವಿಚಾರದಲ್ಲಿ ಅಷ್ಟೊಂದು ಮತಗಳಿಲ್ಲ ಅವ್ರ ಜೊತೆಗೆ. ನಮ್ಮದೇ ಅತಿ ಹೆಚ್ಚು ಓಟ್ಗಳಿರೋದ್ರಿಂದ ಅವ್ರು ಬೇಕಾದರೆ ನಮ್ಮ ಬಳಿ ಬರಲಿ ಅನ್ನೋದು ಕೂಡ BJPಯ ಲೆಕ್ಕಾಚಾರ ಆಗಿತ್ತು. ಈ ಎರಡೂ ಲೆಕ್ಕಾಚಾರಗಳ ನಡುವೆ ಕಿಂಗ್ ಮೇಕರ್ ಆಗಿದ್ದು BJPಯ ಹೈಕಮಾಂಡ್. ಕಾರಣ ಏನು ಅಂತಂದರೆ, ನೀವಿಬ್ಬರು ಒಗ್ಗಟ್ಟಿಂದ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವೋ ಅಥವಾ ನಾವೇ ಆಯ್ಕೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾಗ ಹೈಕಮಾಂಡ್ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತೆ. ಈಗ ಹೈಕಮಾಂಡ್ನಲ್ಲಿರುವಂಥ ಟೆನ್ಷನ್ ಏನು ಅಂತಂದರೆ, ನೋಡಿ, ರಾಜ್ಯ ಬಿಜೆಪಿ ಹಾಗೂ ರಾಜ್ಯ JDS ನಾಯಕರಲ್ಲಿ ಒಗ್ಗಟ್ಟನ್ನು ಮೂಡಿಸೋಕ್ಕಾಗಲ್ಲ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ನಿರ್ಧಾರಗಳು ಮಾಡಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಒಕ್ಕಲಿಗರ ವೋಟ್ ಮೇಲೆ ಏನಾದರೂ ಕೂಡ ಪರಿಣಾಮಗಳು ಬೀಳುತ್ತಾ? BJPಯ ಪರವಾಗಿರುವಂಥ ಒಕ್ಕಲಿಗ ವೋಟ್ ಏನಿದೆ ಅದೇನಾದರೂ ಕೂಡ ಕೈ ತಪ್ಪೋಗುತ್ತಾ? ಈ ವಿಚಾರದಲ್ಲಿ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಒಂದಷ್ಟು ರಾಜ್ಯ BJP ನಾಯಕರ ಜೊತೆಗೆ ಅಭಿಪ್ರಾಯಗಳನ್ನು ಕೇಳಿದೆ. ಅಂದರೆ ದೇವೇಗೌಡರನ್ನ ಈಗ ನಾವು ಆಯ್ಕೆ ಮಾಡಿಲ್ಲ, ಇದು BJPಗೆ ಏನಾದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೊಡೆತ ಕೊಡುತ್ತಾ? ಜೊತೆಗೆ BJP ಪರವಾಗಿರುವಂಥ ಒಕ್ಕಲಿಗರ ವೋಟ್ ಏನಾದರೂ ಕೈ ತಪ್ಪೋಗುತ್ತಾ ಅಂತ ಒಂದಷ್ಟು ಮಾಹಿತಿಗಳನ್ನು ಕೇಳಿದೆ. ಇದಕ್ಕೆ ರಾಜ್ಯ BJP ನಾಯಕರು ಉತ್ತರವನ್ನು ಕೊಟ್ಟಿರೋದೇನಂತಂದ್ರೆ, ನೋಡಿ, ದೇವೇಗೌಡರನ್ನ ಆಯ್ಕೆ ಮಾಡಿಲ್ಲ ಅಂತಂದ್ರೆ BJPಯ ಪರವಾಗಿರುವಂಥ ವೋಟ್ ಕೈ ತಪ್ಪಲ್ಲ, BJPಯ ಪರವಾಗಿರುವಂಥ ವೋಟ್ BJP ಪರವಾಗೇ ಇರುತ್ತೆ. ಹಾಗಂತ ದೇವೇಗೌಡರ ಆಯ್ಕೆ ಇದಕ್ಕೆ ಸಮಂಜಸ ಅಲ್ಲ ಅನ್ನೋದು ಕೂಡ BJP ನಾಯಕರ ಉತ್ತರ ಆಗಿತ್ತು. ಜೊತೆಗೆ ನೇರವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅಸ್ತ್ರಗಳನ್ನ ಮಾಡ್ಕೊಳ್ತಾ ಇದ್ದಾರೆ. BJPಯ ಒಕ್ಕಲಿಗರ ವಿರೋಧಿ, ನೋಡಿ, ಹಿರಿಯ ಮುತ್ಸದ್ದಿ ಹಿರಿಯ ನಾಯಕರನ್ನ ಕೈ ಬಿಟ್ಟಿದೆ, ಇದು ಒಕ್ಕಲಿಗರ ವಿರೋಧಿ ನೀತಿ ಅಲ್ವಾ ಅನ್ನೋದು ಕೂಡ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ ಪ್ರತ್ಯುತ್ತರ ಕೊಡ್ತೀವಿ ಹೊರತಾಗಿ ಇದರಿಂದ ಯಾವುದೇ ರೀತಿಯಾದಂಥ BJPಗೆ ಹಳೆ ಮೈಸೂರು ಭಾಗದಲ್ಲಿ ಪೆಟ್ಟು ಬೀಳಲ್ಲ. ಜೊತೆಗೆ ನೋಡಿ, ಅತಿ ಹೆಚ್ಚು ವಿಧಾನಸಭೆಯ ಸಂಖ್ಯೆಗಳಿರುವಂಥದ್ದು BJPಯಲ್ಲಿ. JDS ಅವರು ನಮ್ಮ ಶಾಸಕರನ್ನೇ ಒಗ್ಗೂಡಿಸ್ಕೊಂಡು ಹೋಗಬೇಕಿತ್ತು, ಹಾಗೆ ಮಾಡಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು BJPಯ ಮುಖಂಡರಿಗಿರ್ಬೋದು, BJPಯ ಕಾರ್ಯಕರ್ತರಿರ್ಬೋದು, ಹಾಗೆ BJPಯ ಶಾಸಕರಿಗೆ, ಹಳೆ ಮೈಸೂರು ಭಾಗದವರು ಶಾಸಕರಿಗಿರ್ಬೋದು, ಅವರಿಗೆಲ್ಲ ಒಂದು ಕಡೆ ಅಸಮಾಧಾನ ಆಗುತ್ತೆ. ಕಡಿಮೆ ಶಾಸಕರ ಇರುವಂತಹ ಅವ್ರ ಬಳಿ ನಾವ್ಯಾಕೆ ಹೋಗಬೇಕು? ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಮಾಡಬೇಕಾಗುತ್ತೆ. ಜೊತೆಗೆ ಅಸಮಾಧಾನ ಆಗುತ್ತೆ, ನಾಳೆ ಸಂಘಟನೆಗಳು ಹೊಡ್ತಾ ಬೀಳುತ್ತೆ. ಹೀಗಾಗಿ ದೇವೇಗೌಡರ ಆಯ್ಕೆ ಸಮಂಜಸ ಅನ್ನೋದು ಈ ವಿಚಾರದಲ್ಲಿ ಬರಲ್ಲ. ಈಗಾಗಲೇ BJP ಅಭ್ಯರ್ಥಿ ಆಯ್ಕೆ ಆಗಿದೆ. ಹಾಗಾಗಿ ಒಕ್ಕಲಿಗರ ಮತ ನಮ್ಮ ಬಳಿಯೇ ಇರುತ್ತೆ, ದೇವೇಗೌಡರ ಆಯ್ಕೆ ಇದಕ್ಕೂ ತಾಳೆ ಹಾಕೋದು ಸರಿಯಲ್ಲ ಅನ್ನೋದು ಕೂಡ BJP ನಾಯಕರ ಉತ್ತರ ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.